ನಮಸ್ತೆ, ನನ್ನ ಹೆಸರು ವೀಕ್ಷಿತಾ ಮತ್ತು ನಮ್ಮ ಚಾನಲ್ಗೆ ಸ್ವಾಗತ. ಕೇವಲ 2 ಬೆಳ್ಳುಳ್ಳಿ ಎಸಳುಗಳು 14 ದಿನಗಳ ಕಾಲ ಸರಿಯಾದ ರೀತಿಯಲ್ಲಿ ತಿಂದರೆ ನಿಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ ಗೊತ್ತಾ? ರಕ್ತದ ಒತ್ತಡ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ. ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಆದರೆ ಹೆಚ್ಚಿನ ಜನರು ಬೆಳ್ಳುಳ್ಳಿಯನ್ನು ತಪ್ಪು ರೀತಿಯಲ್ಲಿ ತಿನ್ನುತ್ತಾರೆ. ಆದ್ದರಿಂದ ಇವತ್ತು ಉತ್ತಮ ಆರೋಗ್ಯಕ್ಕೆ ಬೆಳ್ಳುಳ್ಳಿಯನ್ನು ಯಾವಾಗ ಹೇಗೆ ತಿನ್ನಬೇಕು ಮತ್ತು ಯಾರು ತಿನ್ನಬಾರದು ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬೆಳ್ಳುಳ್ಳಿಯಲ್ಲಿ ಅಲಿಸಿನ್ ಎಂಬ ಶಕ್ತಿಯುತ ನೈಸರ್ಗಿಕ ಸಂಯುಕ್ತವಿದೆ. ಇದು ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ. ರಕ್ತದ ಒತ್ತಡ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ಆದ್ದರಿಂದಲೇ ಅನೇಕ ಜನರು ಪ್ರತಿದಿನ ಬೆಳಗ್ಗೆ ಬೆಳ್ಳುಳ್ಳಿಯನ್ನು ಸೇವಿಸುತ್ತಾರೆ. ಆದರೆ ಇಲ್ಲಿ ಒಂದು ಮುಖ್ಯ ರಹಸ್ಯ ಇದೆ. ಬೆಳ್ಳುಳ್ಳಿಯನ್ನು ನೇರವಾಗಿ ತಿನ್ನಬಾರ್ದು. ಮೊದಲು 2 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಅಥವಾ ಕತ್ತರಿಸಿ ನಂತರ 10 ನಿಮಿಷ ಹಾಗೆ ಬಿಡಬೇಕು. ಈ ಸಮಯದಲ್ಲಿ ಅಲಿಸಿನ್ ಹೆಚ್ಚು ಪ್ರಮಾಣದಲ್ಲಿ ರೂಪುಗೊಳ್ಳುತ್ತದೆ. ನಂತರ ಬೆಳಗ್ಗೆ ಉಪಹಾರಕ್ಕೆ ಮುಂಚೆ ಅಥವಾ ಬೆಳಗಿನ ಉಪಹಾರದ ಜೊತೆಗೆ ಸೇವಿಸಬೇಕು. ಹೀಗೆ ಮಾಡಿದ್ರೆ ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಆದರೆ ಎಲ್ಲರಿಗೂ ಇದು ಸೂಕ್ತವಲ್ಲ. ಹೊಟ್ಟೆ ಉರಿ ಅಥವಾ ಅಸಿಡಿಟಿ ಇರುವವರು ಇದನ್ನು ಸೇವಿಸಬಾರ್ದು. ಇನ್ನು ರಕ್ತ ತೆಳುವಾಗಿಸುವ ಔಷಧಿ ತೆಗೆದುಕೊಳ್ಳುವವರು, ಶಸ್ತ್ರಚಿಕಿತ್ಸೆ ಆಗಲಿರುವವರು, ಬೆಳ್ಳುಳ್ಳಿಗೆ ಅಲರ್ಜಿ ಇರುವವರು ಇದನ್ನು ಸೇವಿಸಬಾರ್ದು. ಇನ್ನು ಹೃದಯದ ಆರೋಗ್ಯವನ್ನು ಕಾಪಾಡಲು ಕೇವಲ ಬೆಳ್ಳುಳ್ಳಿ ಸಾಕಾಗುವುದಿಲ್ಲ. ಈ 5 ಕೆಲಸವನ್ನು ಜೊತೆಗೆ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಪ್ರತಿದಿನ 30 ನಿಮಿಷ ನಡಿಲೇಬೇಕು. ಇನ್ನು ಸಕ್ಕರೆ ಮತ್ತು ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿ. ಸಾಕಷ್ಟು ನಿದ್ದೆ ಮಾಡಬೇಕು. ಧೂಮಪಾನ, ಮದ್ಯಪಾನವನ್ನು ಮಾಡಲೇಬಾರದು. ಪ್ರತಿದಿನ 2 ಬೆಳ್ಳುಳ್ಳಿ ಎಸಳುಗಳನ್ನು ಸರಿಯಾದ ವಿಧಾನದಲ್ಲಿ ಸೇವಿಸಬೇಕು. ಈ 5 ಅಭ್ಯಾಸ ಸೇರಿ ಹೃದಯವನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತದೆ. ಹೀಗಾಗಿ ಸತ್ಯ ಏನಂದರೆ, ಬೆಳ್ಳುಳ್ಳಿ ಒಂದು ಉತ್ತಮ ನೈಸರ್ಗಿಕ ಆಹಾರ. ಆದರೆ ಅದಕ್ಕಿಂತಲೂ ಮುಖ್ಯವಾದದ್ದು ನಿಮ್ಮ ದಿನನಿತ್ಯದ ಜೀವನ ಶೈಲಿ. ಇಂದಿನಿಂದಲೇ ಈ 5 ಅಭ್ಯಾಸವನ್ನು ಆರಂಭಿಸಿ ನಿಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.